ಹಾಗಾಗಿ ನಾವು ಈಗ ಮಾತಾಡೋ ಅಷ್ಟು ವಸ್ತುನಿಷ್ಠವಾಗಿ ಹಾಗೆ ಮಾತಾಡ್ತಿದ್ರು. ಅಂಬೇಡ್ಕರ್ ಮಾತಾಡಿದ್ದಾರೆ, ಆಮೇಲೆ ಬಿಪಿನ್ ಚಂದ್ರಪಾಲ್ ಮಾತಾಡಿದ್ದಾರೆ, ಸುಭಾಷ್ ಚಂದ್ರ ಬೋಸ್ ಮಾತಾಡಿದ್ದಾರೆ. ಅದೆಲ್ಲ ಆ ರೀತಿಯ ಘಟನೆಗಳು ನಡೆದಿದೆ. ಗಾಂಧೀಜಿಯವ್ರ ಮಗ ಹರಿಲಾಲ್ ಗಾಂಧಿಯವ್ರನ್ನ ಗಾಂಧೀಜಿಯವರು ಪಾಂಡಿಚೇರಿ ಆಶ್ರಮಕ್ಕೆ ಕಳಿಸ್ತಾರೆ. ಅರವಿಂದ್ರ ಅಷ್ಟೊತ್ತಿಗಾಗಲೇ ಯೋಗಿಯಾಗಿ ಹೊರಟೋಗಿರ್ತಾರೆ ಅರವಿಂದ್ರನ್ನ ಭೇಟಿ ಮಾಡೋಕ್ಕೆ. ಅರವಿಂದ್ರಿಗೆ ಆತ ಸಂದೇಶ ಕೊಡ್ತಾನೆ, ತಂದೆಯ ಸಂದೇಶವನ್ನು. ಏನಂದರೆ ಗಾಂಧೀಜಿಯವ್ರು ಹೇಳ್ತಾ ಇದ್ದಾರೆ ಅಹಿಂಸೆನೇ ಒಳ್ಳೆಯದು, ಅರವಿಂದರು ಅಹಿಂಸೆಗೆ ಸಪೋರ್ಟಿವ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಒಳ್ಳೆಯದು ಅಂತ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಅಂತ. ಹೌದಾ, ನೀನು ಗಾಂಧೀಜಿಯವ್ರಿಗೆ ಹೋಗಿ ಕೇಳು, ಭಾರತದ ಮೇಲೆ ಅಫ್ಘಾನಿಸ್ತಾನದವರು ದಂಡೆತ್ತು ಬಂದರೆ ಅಹಿಂಸೆಯ ಸಿದ್ಧಾಂತ ಏನಾಗತ್ತೆ, ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಾನು ಅಹಿಂಸೆ ಬಗ್ಗೆ ಸಂದೇಶ ಕೊಡ್ತೀನಿ ವಾಪಸ್ಸು ಅವ್ರು ಹೇಳೋದನ್ನು ಕಳಿಸ್ತಾರೆ. ಮತ್ತು ಸ್ವಾತಂತ್ರ್ಯ ಬಂದ ಮೇಲೆ ಅಖಂಡ ಭಾರತದ ಭೂಪಟವನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಇಡಬೇಕಾಗಿತ್ತು. ಈಗ ಹೋಗಿದ್ಯಪ್ಪ, ಇನ್ನು 50 ವರ್ಷ ಆದಮೇಲೆ ಬರುತ್ತೆ. ಅವನೇನು ಹೇಳ್ದ ಜಿನ್ನಾ, ಹಸ್ಕೇಲಿಯಾ ಪಾಕಿಸ್ತಾನ್, ಲಡ್ಕೇಲೆಂಗೆ ಹಿಂದೂಸ್ತಾನ್ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಮತ್ತೆ ಯುದ್ಧವನ್ನು ಅವ್ರು ಮಾಡ್ತಾನೇ ಇದ್ದಾರೆ ಪಾಕಿಸ್ತಾನ. ಇದಕ್ಕೆ ಸಾವರ್ಕರ್ ಉತ್ತರ ಏನು ಕೊಟ್ಟರು? ಏಕಧಕ್ಕ ಅವ್ರದ್ದು, ಪಾಕಿಸ್ತಾನ್ಗಿರೋದು. ಇದನ್ನು ಹೇಳಬೇಕಾಗಿತ್ತಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ. ಅಂದರೆ ಎಲ್ಲವನ್ನೂ ಪ್ರಾರಂಭದಲ್ಲಿ ಶಿವಾಜಿ ಕತೆ, ರಾಣಾ ಪ್ರತಾಪ್ ಸಿಂಹನ ಕತೆ ಎಲ್ಲವನ್ನೂ ಸಪ್ರೆಸ್ ಮಾಡಿದ್ರು. ಅಂದರೆ ಮುಂದೊಂದು ದಿವಸ ಭಾರತದ ಮೇಲೆ ಪಾಕಿಸ್ತಾನದ ಧ್ವಜ ಹಾರಾಡುತ್ತೆ ಅಂತ ಪಾಕಿಸ್ತಾನದ ಟೆಕ್ಸ್ಟ್ ಬುಕ್ನಲ್ಲಿ ಹೇಳಲಾಗುತ್ತೆ. ಬಟ್ ನಮ್ಮಲ್ಲಿ ಅದಿಲ್ಲ. ಏಕೆಂದರೆ ಮರ್ತು ಹೋಗಿರೋದು. ನಮ್ಮಲ್ಲಿ ಹಾಗೆಲ್ಲ ಮಾಡಬಾರ್ದು. ಈಗಲೂ ಕೂಡ ಫೇಸ್ಬುಕ್ಕಿಂದ ಹಿಡಿದು ಮತ್ತು ನಮ್ಮ ಅನೇಕ ಇದರಲ್ಲಿ ನಾವು ಏನೇ ಆದರೂ ಕೂಡ ಒಂದು ಸಂಧಾನದ ಮೂಲಕ ಮಾತುಕತೆಯನ್ನು ಮಾಡಿದ್ರು. ತಾರಿಕ್ ಫತಾ ಇಂಟರ್ವ್ಯೂ ಮಾಡುವಾಗ ಅವರೊಂದು ಮಾತು ಭಾಳ ಚಂದ ಹೇಳಿದ್ರು, ನೀವು ಭಾರತೀಯರೇ ಒಂಥರ ವಿಚಿತ್ರ, ನಿಮ್ಮ ಎರಡೂ ಕೈ ಕತ್ತರಿಸಿದ್ರು ಕೂಡ ನೀವು ಖುಷಿಯಾಗಿ ಹಾಡ್ಕೊಂಡು ನಕ್ಕೊಂಡು ನೀವು ಆರಾಮಾಗಿದ್ದೀರಿ. ನನ್ನ ಕೈಯನ್ನು ಯಾರೋ ಕತ್ತರಿಸಿದ್ರು ಅನ್ನೋ ದುಃಖ ಕೂಡ ನಿಮ್ಮ ಮನಸ್ಸಲ್ಲಿ ಇಲ್ಲವೇ ಇಲ್ಲ. ಇದಕ್ಕೆ ಏನು ಅಂತ ಹೇಳಿದ್ರೆ ಫೈನಲಿ ಕ್ವಶ್ಚನ್ ಏನು ಗೊತ್ತಾ, ಭಾರತಕ್ಕೆ ಸ್ವಾತಂತ್ರ್ಯ ತೊಗೊಂಡು ಬಂದಿದ್ದು ಸಾವರ್ಕರ, ನೇತಾಜಿ ಸುಭಾಷ್ ಚಂದ್ರ ಬೋಸ ಅಥವಾ ಗಾಂಧಿ ಮತ್ತು ಅವರ ಗುಂಪಿನವರು ಅಂದಾಗ ಮಿಕ್ಕವ್ರ ಪಾತ್ರ ಇದೆ ಅಂತ ನಾವು ಇಟ್ಕೋಬೋದೇ ಬಿಟ್ಟರೆ ಫೈನಲ್ ಡೆತ್ ಬ್ಲೋ ಅಂದರೆ ಮಾರಣಾಂತಿಕವಾದ ಹೊಡೆತ ಅಂತ ಕೊಟ್ಟಿದ್ದೇ ಇಂಡಿಯನ್ ನ್ಯಾಷನಲ್ ಆರ್ಮಿ. ಅವ್ರು ಮಾಡಿದಂತಹ ಒಂದು ಹೋರಾಟದ ಪರಿಣಾಮವಾಗಿ ನೌಕಾ ಬಂಡಾಯ ಅಂದರೆ ಎಲ್ಲ ಕಡೆಗಳಲ್ಲಿ ನೇವಲ್ ಮ್ಯೂಟಿನಿ, ಅಲ್ಲಿರುವಂಥ ಬ್ರಿಟಿಷ್ ಬ್ಯಾಡ್ಜ್ಗಳನ್ನು ಕಿತ್ತು ಇಂಡಿಯನ್ ಡ್ರೆಸ್ಗಳಲ್ಲಿ ಅಥವಾ ಇಂಡಿಯನ್ ಘೋಷಣೆಗಳನ್ನು ಅಲ್ಲಿರುವ ಅಂದರೆ ಬ್ರಿಟಿಷರ ಸಂಬಳ ತಗೊಳ್ಳೋ ಭಾರತೀಯ ಸಿಪಾಯಿಗಳು ಮತ್ತು ಬರೀ ಸಿಪಾಯಿಗಳಲ್ಲ ಆಫೀಸರ್ಸ್ ಹೇಳೋಕ್ಕೆ ಶುರು ಮಾಡಿದರು. ಈಗ ನಾನು ನೇತಾಜಿಯವ್ರ ಮೇಲೆ ಬರಿತಾ ಇರೋದ್ರಿಂದ ಎಲ್ಲ ಸೀಕ್ರೆಟ್ ಡಾಕ್ಯುಮೆಂಟ್ಸ್ಗಳು ಏನೇನು ಸಿಗುತ್ತೋ ಎಲ್ಲ ಓದ್ತಾ ಇದ್ದೀನಿ. ಅವ್ರು ಹೇಳಿದ್ರು, ನಾವು ತುಂಬ ಕಷ್ಟದಲ್ಲಿದ್ದೀವಿ, ನಮಗೆ 1857 ಜ್ಞಾಪಕ ಬರ್ತಾ ಇದೆ. ಅವಾಗ ಹೇಳಿದ್ನಲ್ಲ, ಕಾನ್ಪುರ ಮಾರೋ ಫಿರಂಗಿಕೋ ಜ್ಞಾಪಕ ಬರ್ತಾ ಇದೆ. ನಮ್ಮ ಹೆಂಡತಿ ಮಕ್ಕಳು ಇಲ್ಲಿ ಸೇಫು ಅಂತ ಅನ್ನಿಸ್ತಾ ಇಲ್ಲ, ಜಾಗ ಖಾಲಿ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ನಾವಿರೋದೇ ಒಂದು 30-40 ಸಾವಿರ ಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.